ಈ ಕಾರ್ಯಕ್ರಮನ ಆಯೋಜನೆ ಮಾಡುವಂಥ ನಮ್ಮ ಕುಲ್ಸಿಂಗ್ ಚವ್ಹಾಣ್ ಅವರಲ್ಲ, ರಾಠೋಡ್ ಅವರು, ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಭೀಮು ರಾಠೋಡ್ ಅವರು, ಭೂಮು ಚವ್ಹಾಣ್ ಅವರು, ಇನ್ನಿತರ ಎಲ್ಲ ಈ ಮೋಹನ್ ಅವರು, ಕೆಲವೊಂದು ಮಂದಿ ನನಗೆ ಹೆಸರು ಎಲ್ಲರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ದಯಮಾಡಿ ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲರನ್ನ ನಾನು ಮನದಲ್ಲಿ ನೆನೆಯುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಸಮಸ್ತ LT ನಂಬರ್ 1 ಪೂರ ಗ್ರಾಮಸ್ಥರ ನಾಗರಿಕರಲ್ಲಿ ವಂದಿಸುತ್ತಾ, ನಾನು ಮೊದಲು ತಮಗೆ ಯಾಕಂದ್ರೆ ಫಸ್ಟ್ ಏನಂದ್ರೆ ಕ್ಷಮಾ ಕೇಳಬೇಕಾಗ್ಯದ. ನಾನು ಕುಲ್ಸಿಂಗ್ ರಾಠೋಡ್ ಅವ್ರು ನನ್ನ ಹತ್ರ ಬಂದಾಗ ನಾನು ಶಿವಗಿರಿ ದೇವಸ್ಥಾನದಲ್ಲಿ, ಶಿವಗಿರಿಯಲ್ಲಿ ನಮ್ಮದು ಇವತ್ತಿನ ದಿವಸ ಪೂರ್ತಿ ಕಾರ್ಯಕ್ರಮ ಇರ್ತದೆ. ಯಾಕಂದ್ರೆ ನಾ ಆ ಟ್ರಸ್ಟಿ ಇರೋದ್ರಿಂದ ಹೀಗಾಗಿ ನನಗೆ ಎಲ್ಲಿ ಹೋಗ್ಲಾಕ ಇವತ್ತಿನ ದಿವಸ ಟೈಮ್ ಇಲ್ಲ, ನೀವು ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಅವ್ರು ನೀವು ಎಷ್ಟೊತ್ತಿಗೆರ ಬರ್ರಿ, ನಾವು ಒಟ್ಟು ಮಾಡ್ತೀವಿ, ನೀವು ಬರ್ರಿ ಅಂತ ಕೂಡಲೇ ನಾನು ಇಷ್ಟು ಲೇಟಾಗಿ ಬರಬೇಕಾಯ್ತು ಇವತ್ತು. ಅದಕ್ಕೆ ದಯವಿಟ್ಟು ತಮ್ಮ ಕ್ಷಮೆ ಇರಲಿ. ಈ ಒಂದು ಈಗ ನಮ್ಮ ಆಯೋಜಕರಾದಂಥ ನಿಮ್ಮ ಹೆಸರೇನ್ರಿ, ರಾಜು ಚವ್ಹಾಣ್ ಅವ್ರು ಹೇಳಿದರು, ನಿಮಗೆ ತಿಳಿತದಿಲ್ಲ ಗೌಡ್ರ, ನಾನು ನಮ್ಮ ಭಾಷೆ ಒಳಗೆ ಹೇಳಬೇಕಾಗ್ತದ ಅಂತಂದ್ರೆ, ನೀವು ನಿಮ್ಮ ಭಾಷೆ ಒಳಗೆ ಹೇಳಬೇಡ್ರಿ, ನಾನು ನಿಮ್ಮಂತೆಗೆ ಬಂದು 27 ವರ್ಷ ಆಯಿತು. ಅದ್ರಾಗ ಒಂದು 5-10% ರೇ ಕಳತ್ನೈ ಮಳತ್ನೈರೇ ಗೊತ್ತಾಗ್ತಾವೆ. ಈ ದಿಶೆ ಒಳಗೆ ಇಲ್ಲೇ ನಾನು ನಿಮ್ಮ ಜೊತೆ ಬಂದು ಸಾಕಷ್ಟು ದಿವಸ ಆಯಿತು. ಆ ದೇವ್ರ ಎಲ್ಲಿ ಋಣಾನು ಬಂದು ಕೊಟ್ಟಾನೋ ಗೊತ್ತಿಲ್ಲ.